ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ. ನಾವು ಗದಗಿಗೆ ಬಂದಿದ್ವಲ್ವಾ, ನೀರು ಚೇಂಜ್ ಆಗಿಬಿಟ್ಟು ಫುಲ್ಲು ಗಾಳಿ ಇಲ್ಲೆಲ್ಲ, ಹಾಗಾಗಿ ನನಗೆ ಕೋಲ್ಡ್ ಆಗಿದೆ. ಸ್ವಲ್ಪ ವಾಯ್ಸ್ ಏನಾರು ಆ ಕಡೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೈಕೋಬೇಡಿ. ನಾವಿವತ್ತು ಆ್ಯಕ್ಚುಲಿ ನಮ್ಮ ಅಕ್ಕನ ಮಗಳದ್ದು ಬರ್ಡೇ ಇರೋದು. ನಾವು ಅವ್ರ ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಅಕ್ಕ ಫುಲ್ಲು ಎಲ್ಲಿ ಲಕ್ಷ್ಮೇಶ್ವರದಲ್ಲಿ ಇದ್ದಿದ್ದು, ಅವ್ರು ಜಾಬ್ ಮಾಡ್ತಾಯಿದ್ರು. ಇಲ್ಲಿ ಲಕ್ಷ್ಮೇಶ್ವರಿಂದ ಟ್ರಾನ್ಸ್ಫರ್ ಆಗಿ ಗದಗಿಗೆ ಬಂದಿದ್ದರು. ನಾವೆಲ್ಲ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಇವಾಗೆ ನಮ್ಮ ಮನೆಯಿಂದ. ನೋಡಿ, ನಮ್ಮ ಗೊಂಬೆ ಅಂದರೆ ನಮ್ಮ ಅಕ್ಕನ ಮಕ್ಕಳು ಇವ್ರು 3 ಜನನು. ಗೊಂಬೆ ಅಂತಂದರೆ ಇಷ್ಟು ಪ್ರೀತಿ ಅವರಿಗೆ. ನಾನು ಎತ್ಕೋತೀನಿ, ನೀನು ಎತ್ಕೋತೀನಿ ಅಂತ ತಾವೇ ಚಿಕ್ಕ ಹುಡುಗರು, ಮತ್ತು ಅವಳಿಗೆ ಅಷ್ಟು ಪ್ರೀತಿ ಮಾಡ್ತಾರೆ. ಈ ಅಕ್ಕನೇ ಈಗ ಟ್ರಾನ್ಸ್ಫರ್ ಆಗಿ ಬಂದಿರೋದು ಗದಗಿಗೆ ಲಕ್ಷ್ಮೇಶ್ವರದಿಂದ. ನೋಡಿ, ಆ್ಯಕ್ಚುಲಿ ಇವಳದೇ ಬರ್ಡೇ ಗರ್ಲ್, ಇವಳೆ ನಮ್ಮ ಅಕ್ಕನ ಮಗಳು, ದೊಡ್ಡ ಅಕ್ಕ ಇವರು. ಇವಳು ನಮ್ಮ ಚಿಕ್ಕಮ್ಮನ ಮಗಳು. ಫುಲ್ ಒಂದೇ ಏಜ್ ಅವರು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಆಂಟಿ ಮಕ್ಕಳು, ಇವರೆಲ್ಲರೂ ಒಂದೇ ಏಜು, ಹೆಚ್ಚು ಕಮ್ಮಿ ಒಂದು ಸ್ವಲ್ಪ. ಇದೊಂದು ದೊಡ್ಡ ಗ್ಯಾಂಗು. ಹೇಳಿದ್ನಲ್ಲ ನಾನು, ಸುಬ್ಬಿಯರ್ ಗ್ಯಾಂಗ್ ಅಂಥೇಳಿ, ಆ ಗ್ಯಾಂಗ್ ಅವಳಿಗೆ ಇವಳು ಬರ್ಡೇಗಿರೋದು. ಹೋಗಿದ್ದೀವಿ. ಹೋಗ್ಬಿಟ್ಟು ಎಲ್ಲರೂ ಕೇಕ್ ಕಟ್ ಮಾಡಿಸಿ ಎಂಜಾಯ್ ಮಾಡಿದ್ರೆ ಆಯಿತು ಅಂತಂದೇಳಿ ಅವ್ರ ಮನೆಗೆ ಹೋಗಿ ಎಲ್ಲ ನೋಡ್ತಾಯಿದ್ದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ ನಾನು ಹೋಗಿದ್ದು ಕೂಡ. ಆಲ್ರೆಡಿ ನಮ್ಮ ಅಕ್ಕ ಮನೆ ಮಾಡಿ 2 ಮಂತ್ಸ್ ಆಗಿದ್ದೆ. ನಮ್ಮ ತಮ್ಮ ಹೇಳಿದ್ನಲ್ವ, ಬೆಂಗಳೂರಿಗೆ ಬಂದಿದ್ದೆ, ಆಕಾಶ ಅವಾಗ ಚಿಕನ್ ಮಾಡಿದ್ನಲ್ವ, ಹಂಗೆ ಅವನು ಚೆನ್ನಾಗಿ ಮಾಡ್ತಾನೆ, ಅವನಿಗೆ ಇಂಟ್ರೆಸ್ಟ್ ಕೂಡ. ಹಾಗಾಗಿ ನಮಗೂ ಒಂದು ಸ್ವಲ್ಪ ಹುಡುಗಿಯರಿಗೆ ಮಾಡಿ ಬೇಜಾರಲ್ವ, ಡೈಲಿ ಕಂಪಲ್ಸರಿ ಅಡುಗೆ ಮಾಡೇ ಮಾಡ್ತೀವಿ. ಅದಕ್ಕೆ ಅವನು ಕೂಡ ಆ್ಯಕ್ಚುಲಿ ಚಿಕನ್ ಮಾಡ್ತೀನಿ ಅಂದ್ಲು ಅವಳು. ಹೊಸ ಮನೆ ಅಲ್ವಾ, ಬೇಡಕ್ಕ ಅಂತಂದು ಹೇಳ್ಬಿಟ್ಟು ಎಲ್ಲರೂ ನಾವು ಎಗ್ಗೆ ಇರಲಿ ಪರವಾಗಿಲ್ಲ ಅಂತ ಹೇಳಿದ್ವಿ. ಹಾಗಾಗಿ 2 ಮನೆ ಓಪ್ನಿಂಗಿಂದು ಕೂಡ ಪಾರ್ಟಿ ವಿತ್ ಬರ್ಡೇದು ಪಾರ್ಟಿ ಅಂತಂದೇಳಿ ಎಲ್ಲರೂ ಒಂದು ಜಾಯ್ನ್ ಆಗ್ತೀವಿ ಅಂತೇಳಿ ಅವಳು ರಜಾ ಹಾಕಿದ್ಲು. ಹಂಗಾಗಿ ಎಲ್ಲರೂ ಸೇರಿಬಿಟ್ಟು ಮಾಡಿದ್ವಿ. ಕುಷ್ಕನೂ ಮಾಡಿದ್ದ ನಮ್ಮ ತಮ್ಮ. ಆಲ್ರೆಡಿ ಒಂದು ಕುಷ್ಕ ಮಾಡಿ, ಚಪಾತಿ ನಮ್ಮ ಅಕ್ಕ, ರೊಟ್ಟಿಯ ನಮ್ಮ ಅಕ್ಕ ತೊಗೊಂಬಂದಿದ್ರು, ಚಪಾತಿ ನಮ್ಮ ಅಕ್ಕರು ಮಾಡಿದ್ರು ಆಲ್ರೆಡಿ. ಇಬ್ಬರು ಅಕ್ಕರಿದ್ದರು, ಇಲ್ಲೇ ಅಕ್ಕ ಇವರಿಬ್ಬರು ಮಾಡಿಟ್ಟಿದ್ರು ಚಪಾತಿನೇ. ನಮ್ಮ ಮಾಮರು ಇವರು, ನಮ್ಮ ಅಕ್ಕನ ಗಂಡ. ಇವರಿದ್ರೆ ಒಂದು ಸ್ವಲ್ಪ ಕಾಮಿಡಿ ಕೂಡ ಜಾಸ್ತಿ, ಆಮೇಲೆ ಫ್ರೆಂಡ್ಲಿ ಕೂಡ ಚೆನ್ನಾಗಿ. ನಮ್ಮ ಅಕ್ಕ ನನ್ನ ಮಗಳು ಮುದ್ದಾಡ್ತಾ ಇದ್ಲು ಹಂಗೆ, ಯಾಕಂದರೆ ಚಿಕ್ಕವಳಾಗ್ಬಿಟ್ಟಾಳು ಇವಳೊಂದು. ಹಾಗಾಗಿ ನಮ್ಮ ಅಕ್ಕನ ಮಗಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಈ ಕಡೆನೇ ಬಂದಿದ್ಲು. ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಣ್ಣ ವೈನಿ ಅವರೆಲ್ಲರೂ ಬಂದಿದ್ದರು. ನಮ್ಮ ಅಣ್ಣ ಬಂದಿರಲಿಲ್ಲ. ನಮ್ಮ ಅಣ್ಣನ ಮಗ ಹೆವಿ ಉಡಾಳ, ಇವನು ಅಥರ್ವ ಅಂಥೇಳಿ. ನಮ್ಮ ಅಕ್ಕನ ಮಗಳು, ನಮ್ಮ ವೈನಿ ಬಂದಿದ್ದರು, ದೊಡ್ಡಮ್ಮ, ನಮ್ಮ ಅಣ್ಣನ ಮಗಳು ಅದ್ವಿತಿ, ನಮ್ಮ ಗೊಂಬೆ ಅದ್ವಿತಿ ಹೆವಿ ಫ್ರೆಂಡ್ಸು. ಹಾಗೆ ಹೊಡೆದಾಡ್ತಾರೆ, ಹಾಗೆ ಆಟ ಆಡ್ತಾರೆ. ಎಲ್ಲರೂ ನಾನು ವೀಡಿಯೋ ಮಾಡ್ತಿದ್ದೆ ಅಂತಿದ್ದೆ, ಹಾಯ್ ಹಾಯ್ ಅಂತೇಳಿ ಹಂಗೆ ಹೇಳ್ತಾಯಿದ್ರು. ಮತ್ತು ವಾಪಸ್ ಇಲ್ಲಿ ಮೀಟಿಂಗ್ ನಡೆದಿತ್ತು. ಫುಲ್ ಹೇಳ್ತೀನಲ್ಲ, ಹುಡುಗಿಯರಿಗೆ ಮಾತೊಂದಿದ್ರೆ ಸಾಕು, ಇದೇ ಟಾಪಿಕ್ ಅಂತೇನೇ ಬೇಕಾಗಿಲ್ಲ, ಮಾತೊಂದಿದ್ರೆ ಸಾಕಷ್ಟೇ. ಹಾಗಾಗಿ ಎಲ್ಲರೂ ಬಂದಿದ್ವಲ್ವ, ನಮ್ಮ ದೊಡ್ಡಪ್ಪಾಜಿ, ನಮ್ಮ ದೊಡ್ಡಮ್ಮ. ನಾನು ಹೇಳಿದ್ನಲ್ವ, ನಾವೇನು ಡಿಸಿಷನ್ ತೊಗೊಂಡ್ರೆ ಇವ್ರದ್ದೇ ಫೈನಲ್ ಡಿಸಿಷನ್ ಅಂಥೇಳಿ. ಇವ್ರು ನೋಡಿ, ಇವ್ರದ್ದು ಡೌಗಳು ಹೇಳೋಕ್ಕಾಗಲ್ಲ ನನಗೆ. ನಮ್ಮ ಅಪ್ಪಾಜಿ ಅವಳಿಗೆ ಅಮೌಂಟ್ ಕೊಡ್ತಿದ್ರು, ಗಿಫ್ಟ್ಗಳು ಮತ್ತು ಕೊಡೋಕ್ಕಾಗಂಗಿಲ್ಲ. ಅವರು ದೊಡ್ಡವರು, ಆಲ್ಮೋಸ್ಟ್ ಏನು ಗಿಫ್ಟ್ ತರ್ತಾರೆ ಅಂತಂದೇಳಿ ಅಮೌಂಟೇ ಕೊಡೋಕೋತಿದ್ರು, ಬೇಡ ಬೇಡ ಅಂತಿದ್ರು. ಆಮೇಲೆ ಇವರಿಷ್ಟರ ಅಕ್ಕಗಳು, ಅವಳಿಗೆ ಚಿಕ್ಕಿಗಳಲ್ಲ, ಚಿಕ್ಕಿ ಅಮ್ಮ ಎಲ್ಲರೂ ಸೇರಿ ಕೇಕ್ ತಿನ್ನಿಸ್ತಿದ್ವಿ. ಹೇಳಿದ್ನಲ್ವ, ನನ್ನ ಮಗಳು ಅದ್ವಿತಿ, ನಮ್ಮ ಅಣ್ಣನ ಮಗಳು ಇಬ್ಬರು ಸೇರಿ ಕೇಕ್ ತೊಗೊಂಡೋಗಿ ನಮ್ಮ ತಮ್ಮಗೆ ತಿನ್ನಿಸ್ತಿದ್ರು. ಅವ್ನು ಹೋಗಿ ತೊಗೊಂಡು ಬಾ ತಿನ್ನೋಣ ಅಂತಂದೇಳಿ ಫುಲ್ ತಿನ್ನಿಸ್ತಿದ್ರು. ತೊಗೊಂಡೋಗಿ ಅವಳ ಬರ್ಡೇಕ್ಕಿಂತ ಇವರಿಬ್ಬರದ್ದು ಬರ್ಡೇನೇ ಜಾಸ್ತಿ ಆಗಿತ್ತು. ಬರ್ಡೇ ನಂದು ಹ್ಯಾಪಿ ಹ್ಯಾಪಿ ಅಂತಂದೇಳಿ ಅವಳಿಗೆ ಕೇಕ್ ಕೊಡ್ತಿರ್ಲಿಲ್ಲ, ಆ ಥರ ಆಡ್ತಾಯಿದ್ರು ಇಬ್ಬರು ಕೂಡ. ಸ್ವಲ್ಪ ತೊಗೊಂಡು ಬಂದು ಕೇಕ್ ಇವ್ನಿಗೆ ತಿನ್ನಿಸ್ತಿದ್ರು, ಇವ್ನಿಗೂ ಅದೇ ಬೇಕಿತ್ತು, ನಮ್ಮ ತಮ್ಮ ಕೂಡ. ಫುಲ್ ಚೆನ್ನಾಗಿತ್ತು, ಎಂಜಾಯ್ ಮಾತ್ರ ಸಖತ್ ಮಾಡಿದ್ವಿ, ಹೆವಿನಾಗಿ ಆಡಿದ್ವಿ. ನಮ್ಮ ಅಕ್ಕರು, ನಮ್ಮ ಮಾಮರು ಎಲ್ಲರೂ ಬಂದಿದ್ರಲ್ಲ, ಫುಲ್ ಖುಷಿಯಾಗಿತ್ತು. ನಮ್ಮ ಅಕ್ಕಗಂತೂ ಫುಲ್ ಖುಷಿ ಅನ್ನಿಸ್ತಿತ್ತು. ಯಾಕಂದರೆ ಒಬ್ಬೊಬ್ಬರೇ, ಇಬ್ಬಿಬ್ಬರೇ, 3 ಜನನೇ ಇರ್ತೀವಲ್ವ. ಹಾಗಾಗಿ ಅದು ಒಂಥರ ಎಲ್ಲರೂ ಜಾಯ್ನ್ ಆದಾಗೆ ನಗು, ಆ ಖುಷಿ, ಆ ಎಂಜಾಯ್ಮೆಂಟು, ಅದು ದೂರ ಇದ್ದಾಗೆ ಆಗಲ್ಲ. ಹತ್ತಿರ ಆದಮೇಲೆ ಅದೊಂದು ಖುಷಿನೇ. ನಾವೆಲ್ಲರೂ ಆದಮೇಲೆ ಕೇಕೆಲ್ಲ ಕಟ್ ಮಾಡಿ, ಮತ್ತು ಅಪ್ಪಾಜಿ ಇವ್ರ ಮಾಮರೆಲ್ಲರೂ ಊಟ ಮಾಡಕ್ಕೆ ಕೂತಿದ್ರು. ಆಮೇಲೆ ನಾವು ಕೂತ್ರಾಯ್ತು ಅಂತಂದು ಹೇಳಿ ನಮ್ಮ ತಮ್ಮ, ನಮ್ಮ ಅಕ್ಕನ ಮಗರು ಕೂಡ, ಅವರು ದೊಡ್ಡವ್ರ ಮುಂದೆ ಏನು ಕೊಡೋದಂದ್ರೆ ಅವ್ರು ಹೊರಗಡೆ ಬಂದು ಕೂತು ಊಟ ಮಾಡ್ತಾಯಿದ್ರು. ಅಷ್ಟ್ರಾಗೆ ನನ್ನ ಮಗಳು ನೋಡ್ರಿ, ಅದೇ ಇದು ಫಂಕ್ಷನ್ ಐತೆ, ನಂಗೆ ಮೆಹಂದಿ ಹಾಕೊಂಡಿದ್ದಕ್ಕೆ ನಮ್ಮ ಅಕ್ಕನ ಮಗಳು ಮೆಹಂದಿ ಹಾಕ್ತಾಯಿದ್ಲು ಅವಳಿಗೆ. ಅದಕ್ಕೆ ಅವಳು ಬೆಂಗಳೂರು ಅಂದರೆ ಇಷ್ಟ ಇಲ್ಲ ಅವಳಿಗೆ, ಇಲ್ಲೆಲ್ಲರೂ ಸಿಗ್ತಾರಲ್ವ. ಆಮೇಲೆ ಇವಳದೇ ಒಂದು ದೊಡ್ಡ ರಾಜಕೀಯ.
ಹಾಗಾಗಿ ಅವಳಿಗೆ ಬೆಂಗಳೂರು ಇಷ್ಟ ಇಲ್ಲ, ಒಬ್ಬಳೇ ಇರೋಕ್ಕೆ ಇಷ್ಟ ಇಲ್ಲ. ಬಂದಾಗಿಂದನೂ ನಾನೇನು ಅವಳು ಮಾತಾಡ್ಸಿಲ್ಲ ಮಮ್ಮಿ ಅಂತ ಹೇಳಿ. ಯಾಕಂದ್ರೆ ಅವರೇ ಕರೆಕ್ಟಾಗಿ ಊಟ ಮಾಡಿಸ್ಬಿಡ್ತಾರೆ, ಅವರೇ ಎಲ್ಲ ಮಾಡಿಬಿಡ್ತಾರೆ. ಅಷ್ಟೇ, ಫುಲ್ ಎಂಜಾಯ್ ಅವಳದು. ನಾನು ಊರಿಗೆ ಬಂದರೆ ಆರಾಮ್ ಫ್ರೀ ಇರ್ತೀನಿ ನಾನು. ಎಲ್ಲರೂ ಕೇರ್ ಮಾಡ್ತಾರಲ್ಲ, ಹಾಗಾಗಿ ನಾನು ಆದಮೇಲೆ ಎಲ್ಲರದ್ದು ಗಂಡು ಮಕ್ಳದೆಲ್ಲ ಊಟ ಆದಮೇಲೆ ನಮ್ಮನೆ ಫಸ್ಟ್ ಬಾಯ್ಸ್ ಎಲ್ಲರೂ ಊಟ ಮಾಡ್ತಾರೆ, ಆಮೇಲೆ ಹುಡುಗಿಯರು ಕೂತಿದ್ವಿ. ಹೆಣ್ಮಕ್ಳು ಎಲ್ಲರೂ ಕೂತು ಊಟ ಮಾಡ್ತಾಯಿದ್ವಿ. ಮಾಡ್ಕೋತಾ ಮಾತಾಡ್ಕೋತಾ ನಕ್ಕೋತಾ ಚೆನ್ನಾಗಿತ್ತು. ಇದು ಒಂದು ಮೂಮೆಂಟು. ಎಲ್ಲರೂ ಒಂದೇ ಸಲಿಗೆ ಜಾಯ್ನ್ ಆಗಂದ್ರೆ ಭಾಳ ಕಮ್ಮಿ. ಇದರಲ್ಲಿ ನಮ್ಮ ವೈನಿ ಇನ್ನೊಬ್ರು ಇದ್ದರು, ನಮ್ಮ ವೈನಿ ನಮ್ಮ ಅಣ್ಣ, ಇನ್ನೂ ಅವರಿಬ್ಬರು ಮಿಸ್ಸು. ಇನ್ನು ನಮ್ಮ ತೇಜು ಅಂದ್ಲು, ಅವಳು ಮಿಸ್ಸು. ಒಂದು ಸ್ವಲ್ಪ ಭಾಳ ಜನ ಮಿಸ್ಸಿಂಗು ಇದ್ದಿದ್ರಾಗೆ ಇಷ್ಟು ಜನ ಎಲ್ಲರೂ ಜಾಯ್ನ್ ಆಗಿದ್ವಿ. ಅವರು ಒಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಸಡನ್ ಪ್ಲ್ಯಾನ್ ಅಲ್ವಾ, ಹಾಗಾಗಿ ಬರೋಕ್ಕಾಗಲಿಲ್ಲ. ಇಷ್ಟರೊಳಗೇ ಖುಷಿಯಾಗಿ ಎಂಜಾಯ್ ಮಾಡಿ ನಕ್ಕು ಒಂಥರ ಎಲ್ಲ ಬ್ಯುಸಿ ಲೈಫ್ ಇರುತ್ತಲ್ವಾ, ಅದ್ರೊಳಗೆ ಲೈಫ್ ಲೀಡ್ ಮಾಡೋದ್ರೊಳಗೆ ಎಲ್ಲರೂ ಸೇರಿಬಿಟ್ಟು ಒಂದು ಸಲ ಈ ಥರ ಪಾರ್ಟಿ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ, ಖುಷಿ ಇರುತ್ತೆ. ಆಮೇಲೆ ನಮ್ಮ ವೈನಿ ಎಲ್ಲರಿಗೂ ನಾವು ಹಿಂಗೆ ಹೋಗಿದ್ವಲ್ವ, ಬ್ಲೌಸ್ ಪೀಸ್ ಕೊಟ್ಟು ನಮ್ಮ ಸೈಡ್ ಒಟ್ಟು ಎಲ್ಲ ಒಂದು ಚಿಕ್ಕ ಫಂಕ್ಷನ್ ಆಗಲಿ ಎಲ್ಲ ಹೋಗಬೇಕಾದಾಗೆ ಮನೆ ಮಕ್ಕಳಿಗೆ ಹಾಗೆ ಬ್ಲೌಸ್ ಪೀಸ್ ಚಿಕ್ಕದಾಗಲಿ ದೊಡ್ಡದಾಗಲಿ ಫಂಕ್ಷನ್ ಮುಗಿದಾದ್ಮೇಲೆ ಬ್ಲೌಸ್ ಪೀಸ್ ಕೊಟ್ಟರು. ನಮ್ಮ ಎಲ್ಲ ಉಡಿ ತುಂಬ್ತಾರಲ್ವ, ಹಾಗೆ ಉಡಿ ತುಂಬಿದ್ರು. ಎಲ್ಲ ನಮ್ಮ ಮನೆ ಮಕ್ಕಳಪ್ಪ, ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಹರಿಸಿದ್ರಿ ಚೆನ್ನಾಗಿ ಅಂಥೇಳಿ ಎಲ್ಲ ಹಂಗೆ ಆ ಥರ ಅಂದ್ಕೊಂಡು ಎಲ್ಲರೂ ನಮಗೆ ಉಡಿ ತುಂಬಿ ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು ಗೋಲ್ಡ್ ಕಲರಿಂದ ಬೇಕು ನಮಗೆ, ಎಲ್ಲರಿಗೂ ಹೆಂಗೆ ಬ್ಲೌಸ್ ಪೀಸ್ ಸೇಮ್ ತಂದಿರೋ ಅದು ನಮಗೆ ಉಡಿ ಹೆಂಗೆ ತುಂಬಿರೋ ಹಂಗೆ ನಮಗೂ ಗೋಲ್ಡ್ ಕಲರಿಂದು ಗಿಫ್ಟ್ಗಳು ಬೇಕು ಅಂತ ಹೇಳ್ತಾಯಿದ್ರು. ಅದನ್ನೇ ಕಾಮಿಡಿ ಮಾಡ್ಕೋತ ನಾವು ಆ್ಯಕ್ಚುಲಿ ಎಲ್ಲರೂ ಫಂಕ್ಷನಿಗೆ ಜಾಯ್ನ್ ಆಗಿದ್ದೆ. ನಮ್ಮ ತಂಗಿದು ಹೂ ಮುಡಿಸೋ ಶಾಸ್ತ್ರ ಇತ್ತು, ನಾವು ಅದಕ್ಕೆ ಎಲ್ಲರೂ ಜಾಯ್ನ್ ಆಗಿದ್ದು. ಆ ವಿಡಿಯೋನೇ ನಾನು ಆಮೇಲೆ ಹಾಕ್ತೀನಿ. ಅದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡು ಅಂತ ಹೇಳಿ ಅವಳು ನಮಸ್ಕಾರ ಮಾಡ್ತಾಯಿದ್ಲು. ಎಲ್ಲರೂ ಚೆನ್ನಾಗಿ ಇರಬೇಕು, ಎಲ್ಲರೂ ಚೆನ್ನಾಗಿ ನಕ್ಕೋತಾ ಇರಿ, ಈ ಡೇನ ಈ ಮೂಮೆಂಟ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.